ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈಗಾಗಲೇ ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇದು ಯಾವುದರ ವ್ಲಾಗ್ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಪ್ರಿಪ್ರೇಷನ್ ಮತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಸಿಂಪಲ್ಲಾಗಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ತಾ ಇದ್ದೀನಿ. ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಥಾಟ್ ಬರೋದೆ, ಸರಿ ಹಬ್ಬಕ್ಕೆ ಏನೇನು ತಿಂಡಿಗಳು ಮಾಡಬೇಕು ದೇವ್ರ ಮುಂದೆ ಪ್ಲೇಟ್ಸ್ಗೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಆ ಥಾಟ್ಸ್ ಎಲ್ರಿಗೂ ಬರುತ್ತೆ. ಅದರಲ್ಲಿ ನಾನು ಒಬ್ಬಳು. ಓದ್ಸಲಿ ನಾವೇನು ಮಾಡಿದ್ವಿ, ಕಜ್ಜಾಯ ಎಲ್ಲ ಮಾಡೋಕ್ಕೆ ಪ್ರಿಪೇರ್ ಮಾಡಿದ್ವಿ ಸಹ. ಬಟ್ ಒಂದು ಸ್ವಲ್ಪ ಮಿಸ್ಟೇಕಿಂದ ಕಜ್ಜಾಯ ಬರಲಿಲ್ಲ. ಸೊ ಕರ್ಜಿಕಾಯಿ ರವೆ ಉಂಡೆ ಆ್ಯಸ್ ಯೂಶ್ವಲ್ ನಾನು ವರ್ಷ ಮಾಡೇ ಮಾಡ್ತೀನಿ. ಸೊ ಈ ಸಲ ಕಜ್ಜಾಯನ ಸ್ಕಿಪ್ ಮಾಡಿಬಿಟ್ವಿ. ಕರ್ಜಿಕಾಯಿ ರವೆ ಉಂಡೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು, ಅಡುಗೆ ಮನೆಯೂ ಕ್ಲೀನಾಗೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಇವಾಗ ದೇವ್ರಿಗೆ ಕರ್ಜಿಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಬೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಬಿಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಬೇಕು. ಅಡುಗೆ ಮನೆ ಅಂತೂ ಸಿಕ್ಕಾಪಟ್ಟೆ ಕ್ಲೀನಾಗಿದೆ, ಅದೊಂದು ಖುಷಿ ವಿಷಯ. ಕೊಬ್ಬರಿನೂ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ, ಬೆಲ್ಲನೂ ಎಲ್ಲ ಸಣ್ಣ ಪೌಡ್ರ್ ಮಾಡಿಟ್ಟಿದ್ದೀನಿ. ಕರ್ಜಿಕಾಯಿ ಏನೇನು ಬೇಕು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇದನ್ನೆಲ್ಲ ಹುರಿದು ಪೌಡ್ರ್ ಮಾಡಿದ್ರೆ ಮುಗೀತು. ನಾನಿಲ್ಲಿ ಕಡಲೆ ಸ್ಟಫಿಂಗಿಗೆ ಮಾತ್ರ ರೆಡಿ ಮಾಡ್ಕೊತಾ ಇದ್ದೀನಿ. ಏನಕ್ಕಂದರೆ ಕೊಬ್ಬರಿ ಸ್ಟಫಿಂಗಿಗೆ ಕೊಬ್ಬರಿನ ನನ್ನ ಹಸ್ಬೆಂಡ್ ಇನ್ನೂ ಒಡ್ಕೊಟ್ಟು ಇರಲಿಲ್ಲ, ತುರ್ಕೊಟ್ಟು ಇರಲಿಲ್ಲ. ಸೊ ಅವ್ರು ಮಾರ್ಕೆಟ್ಗೆ ಹೋಗಿದ್ರು. ಸರಿ ಅವ್ರು ಬರೋ ಅಷ್ಟೊತ್ತಿಗೆ ಕಡಲೆಗೆ ಏನೇನು ಸ್ಟಫಿಂಗ್ಸ್ ಬೇಕಲ್ವ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಡೋಣ, ಕೊಬ್ಬರಿದು ಅವ್ರು ಬಂದಮೇಲೆ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಅಷ್ಟೊತ್ತಿಗೆ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ, ಕರ್ಜಿಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು. ಕೊಬ್ಬರಿ ಇದಕ್ಕೆ ನನ್ನ ಹಸ್ಬೆಂಡ್ ಸ್ವಲ್ಪ ಕೊಬ್ಬರಿ ತುರ್ಕೊಡ್ಬೇಕಾಗಿತ್ತು. ನೋಡಿ ಇವೆಲ್ಲ ಐಟಮ್ಸ್ ಯಾವುದೂ ಮಾಡ್ತಾಯಿಲ್ಲ. ಕಜ್ಜಾಯ, ಚಕ್ಲಿ, ನಿಪ್ಪಟ್ಟು ಮತ್ತು ಕೋಡ್ಬಳೆ. ಯಾಕೆ ನಿಪ್ಪಟ್ಟು ಹೊಡೆದೋಗೈತೆ? ಇದೆಲ್ಲ ಊರಿಂದನೇ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಇವೆಲ್ಲ ನಾವು ಮಾಡೋದಿಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಬೇಡ, ದಬ್ರೆಗೆ ಹಾಕಿಟ್ಬಿಡೋಣ. ನನ್ನ ಹಸ್ಬೆಂಡು ನೆಲಮಂಗ್ಲಕ್ಕೆ ಹೋಗಿದ್ರು, ಹಣ್ಣೆಲ್ಲ ತೊಗೊಂಡು ಬಂದಿದ್ದಾರೆ. ಹಾಗೆ ಊರಿಗೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಅಪ್ಪ ಮನೆಯಿಂದ ಇದೆಲ್ಲ ಕೊಟ್ಟು ಕಳಿಸಿದ್ದಾರೆ ಐಟಮ್ಸ್. ಕೊಬ್ಬರಿನೂ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಕೊಬ್ಬರಿದು ಕರ್ಜಿಕಾಯಿ ಮಾಡಬೇಕು. ಒಂದು ಇದು ಎತ್ತಿಡು, ಏನು ಕೇಳು, ಮಡ್ಲಕ್ಕಿ ಗಿಡಕ್ಕೆ ಚೆನ್ನಾಗಿರೋದು ಒಂದೆರಡು. ಯಾವ ಚೆನ್ನಾಗಿರ್ತಾವ ನೋಡ್ಕೊಂಡು ಕಟ್ ಮಾಡ್ತೀನಿ. ಡಬ್ರಲ್ಲಿ ಇಟ್ಬಿಡೋಣ. ಯಾಕೆ ಚೆನ್ನಾಗಿರಲ್ಲ ಅಂತನಾ? ಅವು ನಾಟಿ ಅಂತ ಯಾರು ಹೇಳಿದ್ರು? ಇದೇನಿದು ಲಿಚಿ ಫ್ರೂಟಾ? ಶಾರ್ವಿ ಫೇವ್ರೇಟ್ ಇದು. ನಾಳೆ ಬಾಕ್ಸ್ಗೆ ಇದೆ ಹಾಕಿ ಕಳ್ಸನ್ಬಿಡಿ. ನನ್ನ ಹಸ್ಬೆಂಡ್ ಇವಾಗ ಕೊಬ್ಬರಿ ತುರ್ಕೊಡ್ತಾವ್ರೆ. ಎರಡರದ್ದು ಸ್ಟಫಿಂಗ್ ಎಲ್ಲ ರೆಡಿ ಮಾಡಿ ಅದ್ರದ್ದು ಹಿಟ್ಟೆಲ್ಲ ಕಲಸಿ ಎತ್ತಿಟ್ಟ ನಂತರ ನಾವು ಅಡುಗೆ ಎಲ್ಲ ಮಾಡಿ ಊಟ ಮಾಡಿಬಿಟ್ಟು ಚಾರ್ವಿನೂ ಮಲಗಿಸಿದ್ವಿ. 9 ಗಂಟೆ ಆಗಿತ್ತು. ಚಾರ್ವಿನ ಬೇಗ ಮಲಗಿಸ್ಬಿಟ್ಟು ನೆಕ್ಸ್ಟ್ ನಾವು ಕರ್ಜಿಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ. ಅವಳು ಎದ್ದಿದ್ರೆ ನಾವು ಎಷ್ಟೊತ್ತು ಎದ್ದಿರ್ತೀವೋ ಅವಳು ಎದ್ದೇ ಇರ್ತಾಳೆ. ಸರಿ ಇದ್ರದ್ದು ಯಾವುದು ಹಿಂಟೆ ಕೊಡಲಿಲ್ಲ ಅವಳಿಗೆ, ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟು ನಾವು ಎಲ್ಲ ಕರ್ಜಿಕಾಯಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೆ ಒಂದು 20 ಮಾಡಿ ಎತ್ತಿಟ್ಬಿಡೋಣ. ಮಿಕ್ಕಿದ್ದು ಹಬ್ಬ ಕಳೆದ್ಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ, ಸ್ಟಫಿಂಗ್ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ನನ್ನ ಹಸ್ಬೆಂಡು ಒತ್ಬಿಟ್ಟು ಕೊಡ್ತಾಯಿದ್ರು. ನಾನು ಅದನ್ನೆಲ್ಲ ಸ್ಟಫಿಂಗ್ ಎಲ್ಲ ಫಿಲ್ ಮಾಡಿಬಿಟ್ಟು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಒಂದು 10 ಫಿಲ್ ಮಾಡಿಕೊಂಡು ನೆಕ್ಸ್ಟು ಬೇಯಿಸ್ಕೊಳ್ಳೋದು ಆಧಾರ ಮಾಡ್ಕೊತಾ ಇದ್ವಿ. ಸೊ ದಟ್ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆನ ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ಸ್ಟಫಿಂಗ್ ಎಲ್ಲ ಫಿಲ್ ಮಾಡ್ಕೊಂಡು ಆಮೇಲೆ ಬೇಯಿಸ್ಕೊತಾ ಇದ್ವಿ. ಇಷ್ಟು ಮಾಡಿದ್ದೀವಿ. ಇವಾಗ ಕೊಬ್ಬರಿ ಇನ್ನು ನೆಕ್ಸ್ಟ್ ಬ್ಯಾಚ್ ಕೊಬ್ಬರಿ ಹಾಕಿದ್ದೀನಿ. ಕಡಲೆ ಸ್ಟಫ್ ಇನ್ನೂ ಇದೆ, ಬಟ್ ಸಾಕು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಕೊಬ್ಬರಿದು ಮಾಡ್ತಾಯಿದ್ದಾರೆ. ಸಾಕಾಯ್ತು, ಸಾಲೆ 11 ಗಂಟೆ ರಾತ್ರಿ. ಎಷ್ಟಾಗುತ್ತೋ ಅಷ್ಟು ಮಾಡಿ ಎತ್ತಿಡೋದು, ಇಕ್ಕಿದ ಆಮೇಲೆ ಮಾಡ್ಕೊಳ್ಳೋದು. ಸೊ ನೋಡ್ತಾ ಇದ್ದೀರಲ್ಲ, ಫೈನಲ್ ಆಗಿ ಇಷ್ಟು ಕರ್ಜಿಕಾಯಿನ ರೆಡಿ ಮಾಡಿದ್ವಿ. ಒಂದು ಸ್ವಲ್ಪ ಸ್ಟಫಿಂಗ್ ಅಂತೂ ಇನ್ನೂ ಮಿಕ್ತು. ಸರಿ ಆಯಿತು ಅಂತ ಅದನ್ನು ಎತ್ತಿಟ್ಬಿಟ್ಟು
ನಾವು ಕಲ್ಲು ಸ್ಲ್ಯಾಬು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡಾಗ ಆಗಲೇ 12 ಗಂಟೆನೇ ಆಗೋಗ್ಬಿಟ್ಟಿತ್ತು. ಅವತ್ತಿಗಷ್ಟೇ ವಿಷಯ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಹಬ್ಬದ ಹಿಂದಿನ ದಿವಸ ಗುರುವಾರದ್ದು. ಇನ್ನೂ ಸ್ವಲ್ಪ ಕ್ಲೀನಿಂಗ್ ಬಾಕಿ ಇತ್ತು. ಹತ್ತತ್ರ 1 ತಿಂಗಳಿಂದ ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ, ಬಟ್ ಇನ್ನೂ ಕ್ಲೀನ್ ಆಗಿಲ್ಲ. ಹಬ್ಬದ ಹಿಂದಿನ ದಿವಸ ಮೇಯ್ನ್ ಏನಿತ್ತಂದರೆ ನಮ್ಮ ರೂಮ್ನೇ ನಾವು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಇದು ಮಂಚ ಎಲ್ಲ ಲಿಫ್ಟ್ ಮಾಡಿ ಕ್ಲೀನ್ ಮಾಡಬೇಕಾಗಿತ್ತು. ಸೊ ನನ್ನ ಹಸ್ಬೆಂಡು ಶಬರಿಮಲೆಗೆ ಹೋಗಿದ್ರಿಂದ ನಾವು ಆಲ್ಮೋಸ್ಟ್ ಒಂದು 3-4 ದಿನ ಅಲ್ಲೇ ಟೈಮ್ ಸ್ಪೆಂಡ್ ಆಗಿದ್ದರಿಂದ ನಮಗೆ ಜಾಸ್ತಿ ಕ್ಲೀನ್ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಂಡೆ, ಬಟ್ ಇದನ್ನೆಲ್ಲ ಲಿಫ್ಟ್ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯ್ತು ನಿಧಾನಕ್ಕೆ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಹಬ್ಬದ ಹಿಂದಿನ ದಿವಸ ಬೆಳಗ್ಗೆನೇ ಚಾರ್ವಿನ್ ಕಳಿಸಿದ್ದು ನೆಕ್ಸ್ಟ್ ಮೂಮೆಂಟೇ ರೂಮ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ. ಸೊ ದಟ್ ಬೇಗ ಆಗುತ್ತೆ. ಅವರು ಬೇರೆ ಹೂವು ಎಲ್ಲ ತರೋಕ್ಕೆ ಮಾರ್ಕೆಟ್ಗೆಲ್ಲ ಹೋಗಬೇಕಾಗಿತ್ತು. ನಾನು ರೂಮೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗ್ತೀನಿ, ನೀನು ಕಸ ಗುಡಿಸಿ ನೆಲ ಒರೆಸ್ಕೊ ಅಂತ ಹೇಳ್ಬಿಟ್ಟು ಅವರು ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೊಟ್ಟರು ನನಗೆ. ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಸಪ್ರೇಟ್ ಮಾಡಿಟ್ಟಿದ್ದೀನಿ. ಬೆಳ್ಳುಳ್ಳಿ ಥರ ಇಲ್ಕಿದ್ರೆ ನನಗೆ ಖುಷಿ ಆಗುತ್ತೆ. ಈ ಥರ ಎಲ್ಲ ಸಿಪ್ಪೆ ಇದ್ದರೆ ಇಷ್ಟ ಆಗಲ್ಲ ನನಗೆ. ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಕ್ಲೀನ್ ಮಾಡಿ ಎತ್ತಿಟ್ಬಿಟ್ರೆ ಹಾಲು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಅಂಗಡಿ ಆಗ್ಬಿಟ್ಟಿದೆ. ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು. ಅಡುಗೆ ಮನೆ ಪರವಾಗಿಲ್ಲ, ಈಗ ಸ್ವಲ್ಪ ಕ್ಲೀನಾಗಿದೆ. ಆ ಥರ ಇದ್ದಿದ್ದ ಮನೇನ ಈ ಥರ ಎಲ್ಲ ನೀಟಾಗಿ ಕಸ ಗುಡಿಸಿ ನೆಲ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೆ. ನನ್ನ ಹಸ್ಬೆಂಡು ಅಷ್ಟೊತ್ತಿಗೆ ಮಾರ್ಕೆಟಿಂದ ಹೂವೆಲ್ಲ ತೊಗೊಂಡು ಬಂದರು. ಹೂಗಳು ಪ್ರೈಸ್ ಹೇಳ್ತಾಯಿದ್ರು. ಎಷ್ಟು ಶಾಕ್ ಆಯಿತು ಅಂದರೆ ಪ್ರತಿ ವರ್ಷಕ್ಕಿಂತ ಈ ವರ್ಷದ ಹೂ ಪ್ರೈಸೇ ಜಾಸ್ತಿ ಅನ್ನೋ ಥರ ಹೇಳ್ತಾಯಿದ್ರು. ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ನನ್ನ ಹಸ್ಬೆಂಡು ಮಾರ್ಕೆಟಿಂದ ಹೂವೆಲ್ಲ ತೊಗೊಂಡು ಬಂದಿದ್ದಾರೆ. ನೆಲ ಎಲ್ಲ ಒರೆಸಿ ಎಲ್ಲ ಸೋಫಾ ಕವರ್ಸ್ ಇದೊಂದು ಹಾಕ್ಬೇಕು, ಇದೊಂದು ಸೋಫಾ ಕವರ್ ಹಾಕಬೇಕು. ಎಲ್ಲ ಹಾಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ವಾಸ್ಗೆ ಹಾಕಿಟ್ಟಿದ್ದೀನಿ. ಈ ಥರ ಕಾಣ್ತಾ ಇದೆ ಇವಾಗ. 1 kg ಆಯಿತಾ? ಬಿಸಿ ಹೂವು 200 ರುಪೀಸ್ ಅಂತೆ. ಇದು 1 kg ಆಯಿತಾ? ಇದು 200 ರೂಪಾಯಿ ಅಂತೆ. ಎಷ್ಟು ಥರ ತಂದಿದ್ಯಾ? ಎಲ್ಲ ಮಿಕ್ಸಾ? 3 ಥರ ಹೂವು ಎಲ್ಲ ಮಿಕ್ಸ್ ತೊಗೊಂಡಿರೋದಾ ಅಥವಾ ಅವರೇ ಹಂಗ? ಸಪ್ರೇಟ್ ಒಂದಕ್ಕೆ ಅಲ್ಲಿ ಕವರ್ ಕೊಡಲ್ಲ ಅಂದರು. ಎಲ್ಲ ಒಂದಕ್ಕೆ ನನ್ನ ಬ್ಯಾಗಿಗೆ ಎಲ್ಲ ತುಂಬಿಸ್ಕೊಂಬಂದೆ. ಸರಿ. ಇದು 100 ರೂಪಾಯಿ kg. ಹೌದಾ? ಚೆನ್ನಾಗಿರೋ ಹೂವು 250 ರೂಪಾಯಿ. ಸ್ವಲ್ಪ ಮೀಡಿಯಮ್ ಆಗಿರೋದಕ್ಕೆ 100 ರೂಪಾಯಿ. ಏನು ಚೆನ್ನಾಗಿ ಐತೆ, ಏನಾಗಿಲ್ಲ. ಇವಾಗ ಸ್ವಲ್ಪ ಹೂವು ಐತೆ, ಕಟ್ಟಬೇಕು. ನೋಡಿ ಎಷ್ಟು ಕೊಟ್ಟೆ ಇದಕ್ಕೆ? 10 ರೂಪಾಯಿ ಒಂದಕ್ಕೆ 2ರಿಂದನಾ? ಒಂದೊಂದು 100 ರುಪೀಸ್ ಗೈಸ್. ಈ ಥರ ಐತೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಹೋದ ಸಲಿಗಿಂತನೂ ಚೆನ್ನಾಗಿತ್ತಲ್ಲ? ಚೆನ್ನಾಗಿ ಮಾಡು. ಅದಕ್ಕೆ ಚೆನ್ನಾಗಿದ್ದಕ್ಕೆ ನೋಡ ಯಾವ್ದು ಬಿಡು ಅಂತ ಲಕ್ಷ್ಮಿ ಪಕ್ಕದಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಣ್ತದೆ ಅಂತ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ರವೆ ಉಂಡೆ ಮಾಡಬೇಕು ಗೈಸ್. ರವೆ ಉಂಡೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಬಂದೆ. ಈಗ ನನ್ನ ಹಸ್ಬೆಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಮಳೆ ಬರೋಂಗಾಗಿದೆ. ನೋಡಿ ಗೈಸ್, ನಮ್ಮ ಶ್ರೀಮತಿಯವರು ಇವಾಗ ರವೆ ಉಂಡೆ ಮಾಡೋಕ್ಕೆ ಇಲ್ಲಿ ಕೊಬ್ಬರಿನೆಲ್ಲ ತುರಿದು ರೆಡಿ ಮಾಡ್ಕೊಂಡವ್ರೆ. ರವೆ ಹುರಿದೋದಕ್ಕೆ ಹಾಕ್ತವ್ರೆ. ಇಲ್ಲಿ ಇನ್ನೊಂದು ಸ್ವಲ್ಪ ಹುರಿತವ್ರೆ ನೋಡಿ. ಜಾಸ್ತಿ ಏನಿಲ್ಲ, ಸ್ವಲ್ಪ ಒಂದು 10-15 ಆಗೋ ಥರ ಸಾಕು ನಮಗೆ ಪೂಜೆಗೆ ಎಲ್ಲ. ಆದರೆ ಹಾಲು ಕಾಯಕ್ಕೆ ಇಕ್ಕವ್ರೆ. ಈ ಕಡೆ ರವೆ ಉಂಡೆಗೆ ರೆಡಿ ಮಾಡ್ತಾವ್ರೆ. ರವೆ ಉಂಡೆ ರೆಡಿ ಆಯಿತು, ಮಾಡ್ತಾವ್ರೆ. ಒಂದು 5 ಮಿದ್ದು ಇಕ್ಕವ್ರು ಇವಾಗ. ಒಂದೊಂದು ಶೇಪ್ ರವೆ ಸಣ್ಣ ಒಂದು ಹಪ್ಳ ಮಾಡವ್ರೆ. ಬಾಡೋತವೆ. ಈ ಸಲದ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ನಮ್ಮ ಥೀಮ್ ಏನಿತ್ತಂದರೆ ವಿಳ್ಯದೆಲೆಯಲ್ಲಿ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಏನಕ್ಕಂದರೆ ಹೂವಿನ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದ್ರಿಂದ ಹೂವು ಇಟ್ಬಿಟ್ಟಂತೂ ಡೆಕೋರೇಟ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಅದನ್ನು
ಬಿಟ್ಟಿರೋ ಹೂ ಅಂತೂ ಇನ್ನೂ ಜಾಸ್ತಿನೇ. ಅದಕ್ಕೆ ನಾವೇನು ಮಾಡಿದ್ವಿ, ಎಲ್ಲ ಒಂದು 2 kg ಬಿಡಿ ಹೂ ತಂದು ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ನಮಗೇನು ಫ್ಲಾಶ್ ಆಯಿತು, ಸರಿ ಒಂದು 4 ಕಟ್ಟು ವೀಳ್ಯದೆಲೆ ತೊಗೊಂಡು ಬಂದುಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಯುನೀಕ್ ಆಗೂ ಇರುತ್ತೆ. ಯಾವ ವರ್ಷವೂ ನಾವು ವೀಳ್ಯದೆಲೆಯಲ್ಲಿ ಡೆಕೋರ್ ಮಾಡಿಲ್ಲ ಅಂತ ಅಂದ್ಕೊಂಡು ನಾವು ಆ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅದಕ್ಕೆ ಫಸ್ಟು ಸೀರೆ ಎಲ್ಲ ಉಡಿಸಿ ಬಿಟ್ಬಿಡೋಣ. ನೆಕ್ಸ್ಟು ನಾವು ಅಂದರೆ ಕಳಶಕ್ಕೆ ಸೀರೆ ಎಲ್ಲ ಪಿನ್ ಮಾಡಿ ಇಟ್ಬಿಟ್ರೆ ಆಮೇಲೆ ಡೆಕೋರೇಷನ್ ಸ್ವಲ್ಪ ಬೆಳಗಿನ ಜಾವಕ್ಕೆ ಮಾಡೋಣ, ಏನಕ್ಕಂದರೆ ಸ್ವಲ್ಪ ಬಾಡೋದಂಗೆ ಆಗುತ್ತೆ, ಇನ್ನು ನಾಳೆ ರಾತ್ರಿವರೆಗೂ ಇರಬೇಕಲ್ಲ ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ, ಫಸ್ಟು ಸೀರೆ ಉಡ್ಸೋಕ್ಕೆ ರೆಡಿ ಮಾಡ್ಕೊಂಡ್ವಿ. ನಾವು ನೈಟು ರವೆ ಉಂಡೆ ಎಲ್ಲ ಮಾಡಿಟ್ಟು ನನ್ನ ಹಸ್ಬೆಂಡು ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಅವಕ್ಕೆಲ್ಲ ದೇವ್ರ ಮನೇದು ಏನೇನು ಐಟಮ್ಸ್ ಇದೆ ಅದನ್ನೆಲ್ಲ ರೆಡಿ ಮಾಡಿಟ್ಬಿಟ್ಟು ನೆಕ್ಸ್ಟು ನಾವು ಊಟ ಎಲ್ಲ ಮುಗಿಸಿ ಆಮೇಲೆ ಸ್ಯಾರಿ ಡ್ರಾಪ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಫಸ್ಟು ಸ್ಯಾರಿ ಡ್ರಾಪ್ ಮಾಡಿ ಇಟ್ಬಿಡೋಣ, ಆಮೇಲೆ ಮಿಕ್ಕಿದೆಲ್ಲ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ವಿ. ಬಟ್ ನಾವು ಅಂದ್ಕೊಂಡಿದ್ದಕ್ಕಿಂತನೂ ಈಸಿನೇ ಆಯಿತು. ಈ ಸ್ಯಾರಿನ ನಾನು ಲಾಸ್ಟ್ ಮೂಮೆಂಟಲ್ಲಿ ಪರ್ಚೇಸ್ ಮಾಡಿದ್ದು. ಆಗಲೇ ನಾನೊಂದು ಸ್ಯಾರಿನ ತೊಗೊಂಡ್ಬಿಟ್ಟಿದ್ದೆ ಸೆಮಿ ಮೈಸೂರು ಸಿಲ್ಕಲ್ಲಿ. ಅದು ಸ್ವಲ್ಪ ಕೂರೋದು ಕಷ್ಟ ಅಂತ ಅನಿಸ್ತು. ಸೊ ರಿಸ್ಕ್ ಬೇಡ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಈ ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡಿದೆ. ಸೊ ಇದ್ರ ರೇಟ್ ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಷ್ಟು ಚೆನ್ನಾಗಿ ಕೂತ್ಕೊಂತು ಅಂದರೆ ಒಂದು 20-30 ಮಿನಿಟ್ಸಲ್ಲೆಲ್ಲ ನಾವು ಪಿನ್ನೇ ಮಾಡಿಬಿಟ್ಟಿದ್ವಿ. ಮತ್ತು ಕಳ್ಸೋಕ್ಕೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಒಂದು 1.5 ಅವರಲ್ಲಿ ನಾವು ನಮ್ಗೆ ಯಾವ ಥರ ಬೇಕೋ ಆ ಥರ ಕೂತ್ಕೊತಾ ಇತ್ತದು. ಲಾಸ್ಟಿಗೆ ಸ್ವಲ್ಪ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿದ್ವಿ. ಅದೆಲ್ಲ ಆದಮೇಲೆ ಫೈನಲ್ ಆಗಿ ಇವಾಗ ಸೆರಗು ಪಾರ್ಟ್ ಏನಿದೆ ಅದನ್ನು ಇವಾಗ ಡ್ರೇಪ್ ಮಾಡ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಉದ್ದ ಬಾರ್ಡ್ರು ಸ್ಯಾರಿ ಆಗಿರೋದ್ರಿಂದ ನಾವು ಸ್ವಲ್ಪ ಸೆರಗುನ ಮೇಲೇ ಡ್ರೇಪ್ ಮಾಡಿದ್ವಿ, ಸ್ವಲ್ಪ ಎರಡೂ ಕಲರ್ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ನೋಡ್ತಾ ಇರೋ ಥರ ಸೆರಗು ಪಾರ್ಟ್ ಸಹ ತುಂಬಾ ಚೆನ್ನಾಗಿ ಬಂತು. ಯಾವುದೇ ಥರ ಮಿಸ್ಟೇಕ್ ಆಗೋದಾಗಲಿ ಅಥವಾ ಮೇಲೆ ಕೆಳಗೆ ಆಗೋದಾಗಲಿ ಯಾವುದೂ ಆಗಲಿಲ್ಲ. ನೆಕ್ಸ್ಟ್ ಅದರ ಡಾಬು ಎಲ್ಲ ಹಾಕ್ಬಿಟ್ಟು ಕಳಶನ ಆಮೇಲೆ ಕೂರಿಸೋಣ ಅಂತ ಅಂದ್ಕೊಂಡು ಇಷ್ಟನ್ನು ರೆಡಿ ಮಾಡಿಬಿಟ್ವಿ. ಸೊ ಇದೇ ಮೇಜರ್ ಅಲ್ವಾ, ಇದಿಷ್ಟು ರೆಡಿ ಆದರೆ ಮಿಕ್ಕಿದೆಲ್ಲ ಈಸಿಯಾಗಿ ಆಗಿಬಿಡುತ್ತೆ. ಸೊ ಡೆಕೋರೇಷನ್ ಸಹ ನಾವು ಈ ಸಲ ವೀಳ್ಯದೆಲೆ ಡೆಕೋರೇಷನ್ ಅಂದ್ಕೊಂಡಿದ್ರಿಂದ ಅದು ಏನೂ ರಿಸ್ಕ್ ಆಗೋಲ್ಲ ಅಂತ ನಮಗೆ ಗೊತ್ತಿತ್ತು. ಸೊ ನಾವೇನು ಮಾಡಿದ್ವಿ, ಇದೆಲ್ಲ ಆಗೋ ಅಷ್ಟೊತ್ತಿಗೆ ಒಂದು 2 o'clock ಆಗಿತ್ತು ಅನಿಸುತ್ತೆ. ಅಷ್ಟೊತ್ತಿಗೆ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ನೈವೇದ್ಯಕ್ಕೆ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟಿಗೆ ಬೇಳೆ ಬೇಯಕ್ಕೆ ಇಟ್ಬಿಟ್ಟು ಹಂಗೆ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ ಕಡೆ ಒಬ್ಬಟ್ಟಿಗೆ ಹೂರ್ಣ ಎಲ್ಲ ರೆಡಿ ಮಾಡಿಬಿಟ್ಟು ಕನಕ ಎಲ್ಲ ಕಲಸಿಟ್ಟು ಈ ಕಡೆ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇದ್ರ ಡೆಕೋರೇಷನ್ ಮಾಡೋಕ್ಕೆ ನಮಗೆ ಜಾಸ್ತಿ ಟೈಮ್ ತೊಗೊಳ್ಳೇ ಇಲ್ಲ. ಮಿನಿಮಮ್ ಅಂದರೂ 1/2 ಅವರಲ್ಲೆಲ್ಲ ಮುಗ್ದೋಯ್ತು. ಏನಕ್ಕಂದರೆ ವೀಳ್ಯದೆಲೆಗೆ ಹೂ ಚುಚ್ಚಿಬಿಟ್ಟು ಅಲ್ಲಿ ಏನು ಥರ್ಮಾಕೋಲ್ನ ಫಸ್ಟೇ ಫಿಕ್ಸ್ ಮಾಡಿದ್ರು, ಅವರು ಸಾಯಂಕಾಲನೇ ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ರು. ಸೊ ದಟ್ ಬೇಗ ಆಗುತ್ತೆ, ಅದೆಲ್ಲ ಕಟ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸಾಯಂಕಾಲನೇ ಎಲ್ಲನೂ ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ರು. ಸೊ ಅದಕ್ಕೆ ಇವಾಗ ಎಲ್ಲ ಡೆಕೋರೇಟ್ ಮಾಡಿ ಹೂ ಹಾಕಿದ್ದಷ್ಟೇ. ಹೂನು ಅಷ್ಟೇ ಯಾವುದೇ ಥರ ಜಾಸ್ತಿ ಕಾಣಿಸೋ ಥರ ಆಗಿಲ್ಲ, ಸುಮ್ಮನೆ ಒಂದೊಂದು ಹೂನ ಚುಚ್ಚಿಬಿಟ್ಟು ಮೇಲ್ಗಡೆ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಹೂಗಳನ್ನ ಪೋಣಿಸಿದ್ದಾರೆ ಅಷ್ಟೇ. ಸೊ ಈ ಥರ ಆಯಿತು. ನೆಕ್ಸ್ಟು ತಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ತಟ್ಟೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೊ ನಾವು ಗೋಧಿ ಹುಲ್ಲನ್ನ ಬೆಳೆಸಿದ್ವಿ, ಒಂದು 10 days ಬಿಫೋರ್ ಬೆಳೆಸಿದ್ವಿ. ಶುಕ್ರವಾರ ಅನಿಸುತ್ತೆ ಮೊಳಕೆ ಬರ್ಸಿದ ವೀಡಿಯೋನ ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ನಲ್ಲ. ಸೊ ಅದೇ ಗೋಧಿ ಹುಲ್ಲಿದು ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನೂ 1-2 ಪಾಟ್ ಇತ್ತು, ನನ್ನ ಹಸ್ಬೆಂಡ್ ಇಲ್ಲೆಲ್ಲ ಜಾಗ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಸ್ವಲ್ಪ ಪಾಟ್ಸ್ನೆಲ್ಲ ಆಚೆ ಇಟ್ಬಿಟ್ರು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪೂಜೆ ಎಲ್ಲ ಆದಮೇಲೆ ಫೈನಲ್ ಆಗಿ ನಮ್ಮನೆಯ ವರಮಹಾಲಕ್ಷ್ಮಿ ಈ ಥರ ಕಾಣ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಸಿಂಪಲ್ ಡೆಕೋರೇಷನ್ ಆದರೂ ಸಹ ತುಂಬಾ ಚೆನ್ನಾಗಿತ್ತು. ಸೊ ದೀಪನೂ ಅಷ್ಟೇ ಈ ವರ್ಷ ನಾನು ಯಾವುದು ತೊಗೊಂಡಿದ್ದೆ, ಮತ್ತು ಪ್ಲೇಟ್ಸು ಅಷ್ಟೇ, ಬ್ರಾಸ್ ಪ್ಲೇಟ್ಸ್ ಹಿಂದಿಂದು ಚಿಕ್ಕಪೇಟೆ ವ್ಲಾಗಲ್ಲೆಲ್ಲ ಹೇಳಿದ್ನಲ್ವ ಆ ಪ್ಲೇಟ್ಸ್ನೇ ಇಟ್ಟಿದ್ದೀವಿ. ಸೊ ಮಧ್ಯದಲ್ಲಿ ಗೋಧಿ ಹುಲ್ ಮೇಲೇ ಕಾಮಾಕ್ಷಿ ದೀಪನ ಹಚ್ಚಿದ್ದೀವಿ.
ಪೂಜೆ ಎಲ್ಲ ಆದಮೇಲೆ ಟಿಫನ್ ಮುಗಿಸಿ ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಬ್ಬದ ಅಡುಗೆಗೆಲ್ಲ ನೆಕ್ಸ್ಟ್ ಪ್ರಿಫರೆನ್ಸ್ನ ಕೊಡ್ತೀವಿ. ಸೊ ಅಂದರೆ ಒಂದು ಮಧ್ಯಾಹ್ನದ ಮೇಲೆ ಅಡುಗೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀವಿ. ಬೆಳಗ್ಗೆನೇ ಅಡುಗೆ ಮಾಡಿಬಿಡ್ಬೇಕು ಆ ಥರ ಎಲ್ಲ ಏನಿಲ್ಲ. ಸೊ ನನ್ನ ಹಸ್ಬೆಂಡು ಅವರು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ರು. ಮಧ್ಯಾಹ್ನ ಒಂದು 2:30 ಮೇಲೆ ನಾನು ಅಷ್ಟೊತ್ತಿಗಾಗಲೇ ಸಾಂಬಾರು, ಕಾಳು ಕೂಟು ಮತ್ತು ಪಲ್ಯ ಎಲ್ಲ ಮಾಡಿಟ್ಬಿಟ್ಟಿದ್ದೆ. ಲಾಸ್ಟಿಗೆ ಒಬ್ಬಟ್ಟು ಸುಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ವಲ್ಪ ಹೊತ್ತು ಮಲಗಿದ್ರಲ್ವ, ಆಮೇಲೆ ಎದ್ಬಿಟ್ಟು ಬಂದುಬಿಟ್ಟು ಒಂದು ಒಬ್ಬಟ್ಟೆಲ್ಲ ತಟ್ಬಿಟ್ಟು ಕೊಟ್ಟರು. ನಾನಿಲ್ಲಿ ಒಬ್ಬಟ್ಟೆಲ್ಲ ಸುಟ್ಟು ಎತ್ತಿಟ್ಕೊತಾ ಇದ್ದೀನಿ. ಎಲ್ಲ ಅಡುಗೆ ಕೆಲಸನೂ ಮುಗಿಸಿದ ನಂತರ ನನ್ನ ಮಗಳನ್ನೂ ಸ್ವಲ್ಪ ರೆಡಿ ಮಾಡಿದೆ. ಅವಳು ಬೆಳಗ್ಗೆ ಒಂದು ಫ್ರಾಕ್ ಹಾಕ್ಬಿಟ್ಟಿದ್ದೆ ಅಷ್ಟೇ, ಹೊಸ ಬಟ್ಟೆನ ಸಾಯಂಕಾಲಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೆ. ಅವಳನ್ನೂ ರೆಡಿ ಮಾಡಿ ಅವಳು ಇವಾಗ ಪೂಜೆ ಮಾಡ್ತಾ ಇದ್ದಾಳೆ. ಬೆಳಗ್ಗೆಯಿಂದ ಚಾರ್ವಿ ಹಾಡು ಕೇಳಿದ್ದೇ ತಡ ಅವಳ ಬಾಯಲ್ಲೇ ಅದು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಪಾಪ ಅವಳಿಗೆ ಸರಿಯಾಗಿ ಬರೋದಿಲ್ಲ, ಆದರೂ ಅವಳು ಅದನ್ನು ಹಾಡ್ತಾ ಇದ್ಲು. ನಾವು ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿದ ನಂತರನೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀವಿ. ಅದು ಎಷ್ಟೇ ಹೊತ್ತಾದರೂ ಸರಿ, ಯಾವಾಗಾದರೂ ಸರಿ, ಅದು ಹಬ್ಬದ ದಿನ ಮತ್ತೊಂದು ದಿನ ಆ ಥರ ಎಲ್ಲ ಏನಿಲ್ಲ. ಅಡುಗೆ ಮನೆ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿ, ಒಬ್ಬಟ್ಟು ಮಾಡಿದ್ದಂತಹ ತವ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ವಿ. ಸೊ ನಮಗೊಂದು ಸ್ವಲ್ಪ ಈಸಿ ಆಗುತ್ತೆ. ಎಲ್ಲನೂ ಒಟ್ಟಿಗೆ ಒಂದೇ ಸಲ ತೊಳಿತೀವಿ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದಾಯಿತು. ನನ್ನ ಮಗಳು ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಡ್ತೀನಮ್ಮ ಅಂತ ಹೇಳ್ಬಿಟ್ಟು ಅವಳು ಕೊಡ್ತಾಯಿದ್ಲು. ಸೊ ಅವಳಿಗೊಂಥರ ಖುಷಿ, ಎಲ್ಲರೂ ಬಂದು ಅರಿಶಿನ ಕುಂಕುಮ ಇಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು. ಈ ಥರ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ನಿಮಗೆ ಈ ಡೆಕೋರೇಷನ್ ಎಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.